ಚೀಟಿ ಕೇಸ್ನ ಆರೋಪಿಗಳ ಜೊತೆಯಲ್ಲಿ 5 ಲಕ್ಷ ಡೀಲ್ ಆರೋಪ ಕೇಳಿಬರ್ತಾ ಇದೆ. ಕೆಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಮೇಲೆ ಲೋಕ ದಾಳಿ. 4 ಲಕ್ಷ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಚೀಟಿ ಕೇಸ್ನ ಆರೋಪಿಗಳ ಜೊತೆಯಲ್ಲಿ 5 ಲಕ್ಷ ಡೀಲ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ. 4 ಲಕ್ಷವನ್ನ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಇನ್ಸ್ಪೆಕ್ಟರ್ ಗೋವಿಂದರಾಜು. ಮೈಸೂರು ರಸ್ತೆ CAR ಗ್ರೌಂಡ್ ಬಳಿಯಲ್ಲಿ ಇನ್ಸ್ಪೆಕ್ಟರ್ ಟ್ರ್ಯಾಪ್ ಆಗಿದ್ದಾರೆ. ನೋಡಿ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. 4 ಲಕ್ಷ ಪಡೆದುಕೊಳ್ತಾ ಇದ್ರು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ರು. ಯಾವಾಗ ವಿಚಾರ ಲೋಕಾಯುಕ್ತಕ್ಕೆ ಗೊತ್ತಾಯ್ತೋ ರೇಡ್ ಮಾಡಿದ್ರು. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಮೈಸೂರು ರಸ್ತೆ CAR ಗ್ರೌಂಡ್ ಬಳಿಯಲ್ಲಿ ಇನ್ಸ್ಪೆಕ್ಟರ್ ಟ್ರ್ಯಾಪ್ ಆಗ್ತಾರೆ. ಚೀಟಿ ಅಕ್ರಮ ಸಂಬಂಧವಾಗಿ ಅಗ್ರಹಾರ ಠಾಣೆಯಲ್ಲಿ ವಂಚನೆ ಕೇಸ್ ದಾಖಲಾಗಿರುತ್ತೆ. ಆರೋಪಿಗಳ ಬಂಧನಕ್ಕೆ ಅಂತ ಹೇಳಿ ತೆರಳಿರ್ತಾರೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರು. ನೋಟಿಸ್ ಕೊಡದೆ ಬಂದಿದ್ದೀರಿ ಅಂತ ಹೇಳಿ ಆರೋಪಿಗಳು ಆವಾಜ್ ಹಾಕಿರ್ತಾರೆ. ಹೊಯ್ಸಳ ವಾಹನವನ್ನ ಕರೆಸಿ ಠಾಣೆಗೆ ಕರೆತಂದಿರ್ತಾರೆ ಇನ್ಸ್ಪೆಕ್ಟರ್. ಸ್ಟೇಷನ್ಗೆ ಹೋದ ಮೇಲೆ ಆರೋಪಿಗಳ ಜೊತೆಯಲ್ಲಿ ಗೋವಿಂದರಾಜು ಅವರು ಡೀಲ್ ಮಾಡ್ಕೊಳ್ತಾರೆ. ಕೇಸ್ನಿಂದ ಕೈ ಬಿಡಬೇಕು ಅಂದರೆ 5 ಲಕ್ಷ ಕೊಡಿ ಅಂತ ಹೇಳಿ ಡಿಮ್ಯಾಂಡನ್ನು ಮಾಡಿರ್ತಾರೆ. ಮೊದಲು 1 ಲಕ್ಷ ತರಿಸ್ಕೊಂಡು 4 ಲಕ್ಷಕ್ಕೆ ಬೇಡಿಕೆ ಇಟ್ಟಿರ್ತಾರೆ. 4 ಲಕ್ಷ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಬಲೆಗೆ ಬಿದ್ದಿದ್ದಾರೆ ಇನ್ಸ್ಪೆಕ್ಟರ್ ಗೋವಿಂದರಾಜನ್ನ ಬಂಧಿಸಿ ಅಧಿಕಾರಿಗಳು ವಿಚಾರಣೆ ಮಾಡ್ತಿದ್ದಾರೆ. ಯಾರೇ ನಿಮ್ಮನ್ನೆಲ್ಲ ಕರ್ಸಿರೋದು? ನಾನು ಪೊಲೀಸ್ ಇನ್ಸ್ಪೆಕ್ಟರ್ KP ಆಯ್ತು. ಟೈಮಿಂಗ್ ಯಾಕೆ ಹೋಗೋಣ? ನೀವ್ ಯಾರೇ ನಿಮ್ಮನ್ನೆಲ್ಲ ಕರ್ಸಿರೋದು? ನಾನು ಪೊಲೀಸ್ ಇನ್ಸ್ಪೆಕ್ಟರ್ KP ನಾವೇನೇ ಕಾನೂನು ಪ್ರಕಾರ ಮಾಡ್ತೀವಿ. ಏನಕ್ಕೆ ತೋರ್ಸಲ್ಲ, ಏನಕ್ಕೆ ಮಾಡಿದ್ದಾರೆ? ಬರ ಮೇಲಿಂದ ಹೇಳ್ಕೊಂಡ್ ಬಂದಿರೋದು ರೆಕಾರ್ಡ್ ಆಗಿ ಓಡೋಗಕ್ಕೆ ಬಿಟ್ಕೊಡಕ್ಕಾಗತ್ತೆ? ಯಾವ ಓಡೋಗೆ? ನಾನು ಟೆರೆಸ್ಸಲ್ಲಿದ್ದೀನಿ. ಬಟ್ಟೆ ಹಾಕಿರೋ ತಗೊಂಡ್ ಬರ್ತಾ ಇದೀನಿ ಕೆಳಗಡೆ. ನೀವು ಬಂದ್ಬಿಟ್ಟು ಹೇಳ್ಕೊಡೋಗಕ್ ಬಂದ್ರೆ ನಮ್ಮನ್ನ ಎಲ್ಲ ಕತೆಗಳು ಬೇಡ. ಯಾವ ಕತೆ ಇಲ್ಲ ಸರ್. ನೀವೇ ಹೇಳ್ತಾ ಇರೋದು. ನೀವೆಲ್ಲರೂ ಮಾಡ್ತಾ ಇರೋದು. 29 ದಿನ ನಾವು ಒಂದು ಟ್ರ್ಯಾಪ್ ಕೇಸನ್ನು ಮಾಡಿದ್ದೀವಿ. 4/2026 ಅಂಡರ್ ಸೆಕ್ಷನ್ 7A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ಅಮೆಂಡೆಡ್ ಇನ್ 2018. ಸೊ ಈ ಕೇಸಲ್ಲಿ ಕಂಪ್ಲೇಂಟೆಂಟ್ ಬಂದು ಮೊಹಮ್ಮದ್ ಅಕ್ಬರ್ ಅಂತ, AGO ಬಂದು ಗೋವಿಂದರಾಜು, ಇವರು ಇನ್ಸ್ಪೆಕ್ಟರ್ KP ಅಗ್ರಹಾರ ಪೊಲೀಸ್ ಸ್ಟೇಷನ್. ಸೊ ಇವತ್ತು ಡಿಮ್ಯಾಂಡ್ ಟೋಟಲ್ 5 ಲ್ಯಾಕ್ಸ್ ಇತ್ತು. ಅದರಲ್ಲಿ 24 ತಾರೀಕು 1 ಲ್ಯಾಕ್ ತಗೊಂಡಿದ್ದಾರೆ. ಮತ್ತು ನಿನ್ನೆ ಡಿಮ್ಯಾಂಡ್ 4 ಲ್ಯಾಕ್ಸ್ಗಿತ್ತು. ಸೊ ಈ 4 ಲ್ಯಾಕ್ಸ್ ಡಿಮ್ಯಾಂಡ್ ಆಕ್ಸೆಪ್ಟ್ ಮಾಡುವಾಗ ಲೋಕಾಯುಕ್ತ ಪೊಲೀಸ್ ತಂಡ ರೈಡ್ ಟ್ರ್ಯಾಪ್ ಮಾಡಿದ್ದೀವಿ. ಇದರಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಏನಿದು ಪ್ರಕರಣ, ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಏನಂತ ಹೇಳಿದ್ರೆ KP ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಗೋವಿಂದರಾಜರವರು ಕೇಸ್ ಒಂದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಏನೋ ಒಂದು ವಿಚಾರಣೆ ಮಾಡೋಕ್ಕೆ ಮನೆಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಒಂದು ಸರ್ಚ್ ವಾರೆಂಟ್ ಇದೆಯಾ, ಯಾವ ಕೇಸ್ ಬಂದಿದ್ದೀರಾ ನೀವು ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿ ವಿಡಿಯೋಗಳನ್ನು ಕೂಡ ಮಾಡ್ಕೊಳ್ತಾರೆ. ಅದಾದ ಬಳಿಕ ಅವರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾರೆ. ಅಂದರೆ ಚೀಟಿ ಕೇಸ್ ಒಂದಕ್ಕೆ ಸಂಬಂಧಪಟ್ಟಂತೆ ನೀವು ಜನರಿಗೆ ಮೋಸ ಮಾಡಿದರೆ ಆ ಕೇಸ್ ಸಂಬಂಧಪಟ್ಟಂತೆ ನಿಮ್ಮ ಮೇಲೆ FIR ಹಾಕಿ ಜೈಲಿಗೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಆಗ ಅವ್ರ ಜೊತೆಲಿದ್ದಂತಹ ಒಬ್ಬ ವ್ಯಕ್ತಿ ಕೂಡ ಈ ಒಂದು ಕೇಸನ್ನು ಬೇಡ ಸರ್, ಅದೇನಿದೆ ಸೆಟಲ್ಮೆಂಟ್ ಮಾಡೋಣ ಅಂತ ಹೇಳಿ ಮಾತಾಡ್ತಾರೆ. ಆಗ 5 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಅನ್ನು ಮಾಡ್ತಾರೆ. 1 ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಟ್ಟಿರ್ತಾರೆ. ಅದಾದ ಬಳಿಕ ಮರುದಿನ ಉಳಿದ 4 ಲಕ್ಷ ರೂಪಾಯಿ ಹಣವನ್ನು ಕೊಡಿ ಅಂತ ಹೇಳ್ತಾರೆ. ಆಗ ಇವರು ಬಂದು ಲೋಕಾಯುಕ್ತ ಅಧಿಕಾರಿಗಳಿಗೆ ಕೂಡ ವಿಚಾರವನ್ನು ತಿಳಿಸ್ತಾರೆ. ಹಣ ಕೊಡುವಂತಹ ಸಂದರ್ಭದಲ್ಲಿ ಇವರು ಯೂನಿಫಾರ್ಮ್ ಅಲ್ಲೇ ಕೂಡ CR ಗ್ರೌಂಡ್ಗೆ ಬಂದಿರ್ತಾರೆ. ಆಗ ಹಣವನ್ನು ಕೊಡುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಕೂಡ ಈ ಪೊಲೀಸ್ ಅಧಿಕಾರಿಯನ್ನ ವಶಕ್ಕೆ ಪಡಿತಾರೆ. ಆ ಸಂದರ್ಭದಲ್ಲಿ ಆತ ಕಿರ್ಚಾಟವನ್ನು ಮಾಡ್ತಾರೆ, ಹಾರಾಟವನ್ನು ಮಾಡ್ತಾರೆ. ಆದ್ರೂ ಕೂಡ ಏನೊಂದು ಹಣವನ್ನು ಕೊಟ್ಟಿರ್ತಾರೆ ಅದೆಲ್ಲವನ್ನು ಕೂಡ ಈತ ಪಡೆದುಕೊಂಡಿರೋದಕ್ಕೆ ಸಾಕ್ಷಿ ಸಮೇತವಾಗಿ ಕೂಡ ಅವ್ರನ್ನ ವಶಕ್ಕೆ ಪಡಿತಾರೆ. ಸದ್ಯ ಅವರನ್ನ ವಿಚಾರಣೆ ಮಾಡಿ ಈಗ ಜೈಲಿಗೆ ಕಟ್ಟಿರುವಂತದ್ದು. ಇನ್ನು ದೂರುದಾರ ಹೇಳುವಂತೆ ಈ ಹಿಂದೆ ಕೂಡ 2-3 ಪ್ರಕರಣಗಳಲ್ಲಿ ಇವರು ಇದೇ ರೀತಿಯಾಗಿ ಮಾಡಿದ್ರು. ಅಂದ್ರೆ 15 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು, 6 ಲಕ್ಷ ರೂಪಾಯಿ ಹಣವನ್ನು ಕೂಡ ತೆಗೆದುಕೊಂಡಿದ್ರು. ಅದೇ ಒಂದು ಕಾನ್ಸೆಪ್ಟ್ ನಲ್ಲಿ ಕೂಡ ಇವತ್ತು ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು, 1 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ರು ಅಂತ ಹೇಳಿ ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಶಿವಪ್ರಕಾಶ್ ದೇವರಾಜ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿರುವಂತಹದ್ದು. ಅಧಿಕಾರಿಗಳು ಈ ರೀತಿಯಾಗಿ ಜನರ ಬಳಿ ವಸೂಲಿ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ, ಕಾನೂನಿನ ಪ್ರಕಾರ ಅವರ ವಿರುದ್ಧ ಏನು ಕ್ರಮವನ್ನು ತೆಗೆದುಕೊಳ್ಳಬೇಕು ಎಲ್ಲವನ್ನು ಕೂಡ ತೆಗೆದುಕೊಳ್ತೀವಿ ಅಂತ ಹೇಳಿ ಈಗ ಒಂದು ವಾಯ್ಸ್ ಸ್ಯಾಂಪಲ್ ಏನಿದೆ, ಆಡಿಯೋ ರೆಕಾರ್ಡ್ಗಳು ಕೂಡ ಈಗ ಪೊಲೀಸ್ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಅದನ್ನು ಕೂಡ FSL ಗೆ ಕಳಿಸ್ತಾರೆ. ಅವರ ಧ್ವನಿ ಮಾದರಿಯನ್ನು ಕೂಡ ಕಳಿಸ್ತಾರೆ. ಜೊತೆಗೆ ಅವರು ಹಣವನ್ನ ಮುಟ್ಟಿರುವಂತಹ ಹಿನ್ನೆಲೆಯಲ್ಲಿ ಒಂದು
ಪೌಡರ್ ಅನ್ನು ಕೂಡ ಮೆಟ್ಟಿರ್ತಾರೆ, ಅದನ್ನು ಕೂಡ ಒಂದು FSL ವರದಿಗೆ ಕಳಿಸ್ತಾರೆ. ಫಿಂಗರ್ ಪ್ರಿಂಟ್, ವಾಯ್ಸ್ ಎಲ್ಲವೂ ಕೂಡ ಮ್ಯಾಚ್ ಆದ ನಂತರ ಇವರಿಗೆ ಸಂಕಷ್ಟ ಎದುರಾಗುವಂತದ್ದು. ಸದ್ಯ ಈಗ ಪರಪ್ನಗರ ಜೈಲಿನಲ್ಲಿ ಗೋವಿಂದರಾಜ್ ಅವರು ಕೂಡ ಇರುವಂತಹದ್ದು. ಕುಸುಮ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ